ರಾಮಾಯಣ ನಮ್ಮ ಸತ್ಯ ನಮ್ಮ ಇತಿಹಾಸ. ಈ ಸಿನಿಮಾದ ಟೀಸರ್ ನೋಡ್ತಿದ್ರೆ ಲಿಟ್ರಲಿ ಗೂಸ್ ಬಂಪ್ಸ್ ಫೀಲ್ ಆಗುತ್ತೆ. ಅಷ್ಟು ಸ್ಟನ್ನಿಂಗ್ ಅಂಡ್ ಅಮೇಸಿಂಗ್ ವಿಜುವಲ್ಸ್ ಇದೆ ಟೀಸರ್ ಅಲ್ಲಿ. ಅಂಡ್ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ನಿತೇಶ್ ತಿವಾರಿ ಅವರು ಅಂಡ್ ಪ್ರೊಡ್ಯೂಸ್ ಮಾಡಿರೋದು ನಮಿತ್ ಮಲ್ಹೋತ್ರಾ ಅಂಡ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಕೂಡ ಈ ಪ್ರೊಡಕ್ಷನ್ನ ಒಂದು ಭಾಗ ಆಗಿದೆ. ಇನ್ನು ಡೈರೆಕ್ಟ್ ಆಗಿ ಕಾಸ್ಟ್ ಕಡೆ ಬರೋದಾದ್ರೆ ರಣಬೀರ್ ಅವರು ರಾಮನಾಗಿ, ಯಶ್ ಅವರು ರಾವಣನಾಗಿ, ಸಾಯಿ ಪಲ್ಲವಿ ಅವರು ಸೀತಾ ಆಗಿ, ರವಿ ದೂಬೆ ಅವರು ಲಕ್ಷ್ಮಣನಾಗಿ ಅಂಡ್ ಸನ್ನಿ ಡಿಯೋಲ್ ಅವರು ಹನುಮಂತನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಈ ಟೀಸರ್ ಅಲ್ಲಿ ರಣಬೀರ್ ಮತ್ತೆ ಯಶ್ ಅವ್ರನ್ನ ರಾಮ ಮತ್ತೆ ರಾವಣನ ಪಾರ್ಟಲ್ಲಿ ಅಲ್ಟಿಮೇಟ್ ಆಗಿ ತೋರಿಸಿದ್ದಾರೆ. 3 to 6 hours ಇರೋ ಈ ಸಿನಿಮಾ ಪಾರ್ಟ್ 1 ಪಾರ್ಟ್ 2 ಆಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನು ಈ ಟೀಸರ್ ನೋಡ್ತಿದ್ರೆ ನಿಮ್ ಗಮನ ಡೈರೆಕ್ಟ್ ಆಗಿ ಹೋಗೋದು VFX ಕಡೆ, ಯಾಕಂದ್ರೆ ಹಾಲಿವುಡ್ ರೇಂಜ್ ಅಲ್ಲಿದೆ ಈ ಸಿನಿಮಾದಲ್ಲಿರೋ ವಿಜುವಲ್ಸ್. ಇನ್ನು ಟೀಸರ್ ಕಡೆ ಬರೋದಾದ್ರೆ ಫಸ್ಟ್ ಸೀನ್ ಅಲ್ಲಿ ಯೂನಿವರ್ಸ್ ಕ್ರಿಯೇಟ್ ಆಗೋದು, ಅದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ರಾಮಾಯಣ ಕಥೆನ ಎತ್ಕೊಂಡಿದ್ದಾರೆ. ಇದರಲ್ಲಿ ರಾಮನಾಗಿ ರಣಬೀರ್ ಅವ್ರನ್ನ ಅಂಡ್ ರಾವಣ ಆಗಿ ಯಶ್ ಅವ್ರನ್ನ ಅಲ್ಟಿಮೇಟ್ ಲುಕ್ ಅಲ್ಲಿ ತೋರಿಸಿದ್ದಾರೆ. ಅಗೈನ್ ಈ ಟೀಸರ್ನ ಹೈಲೈಟ್ ಅಂದ್ರೆ VFX, ಅದ್ರ ಬಗ್ಗೆ ಮಾತಾಡ್ಲೇಬೇಕು. ಹಾಲಿವುಡ್ ಅಲ್ಲಿ ಡ್ಯೂನ್ ಹಾಗೆ ಇಂಟರ್ಸ್ಟೆಲ್ಲಾರ್ ಅಂತ ಸಿನಿಮಾಗಳಿಗೆ 8 times ಅಕಾಡೆಮಿ ಅವಾರ್ಡ್ ವಿನ್ ಆಗಿರೋ DNEG ಕಂಪ್ನಿ ಈ ಸಿನಿಮಾದ VFX ವರ್ಕ್ ಮಾಡಿದ್ದಾರೆ. ಹಾಗಾಗಿ ವಿಜುವಲ್ಸ್ ಕೂಡ ರಿಚ್ ಆಗಿ ಕಾಣಿಸ್ತಿದೆ. ಇನ್ನು CGI ಕೆಲವೊಂದು ಸೀನ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಅನಿಸ್ದೆ ಹೋದ್ರು ವಿಜುವಲ್ಸ್ ತುಂಬಾ ಗ್ರ್ಯಾಂಡ್ ಆಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಕಡೆ ಬರೋದಾದ್ರೆ ಇಂಟರ್ಸ್ಟೆಲ್ಲಾರ್ ಹಾಗೆಯೇ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಅಂತ ಸಿನಿಮಾಗಳಿಗೆ ಅಲ್ಟಿಮೇಟ್ ಮ್ಯೂಸಿಕ್ ಕಂಪೋಸ್ ಮಾಡಿರೋ ಹ್ಯಾನ್ಸ್ ಜಿಮ್ಮರ್ ಅಂಡ್ AR ರೆಹಮಾನ್ ಬಗ್ಗೆ ಅಂತೂ ಹೇಳೋದೇ ಬೇಡ. ಅಂತ ದಿಗ್ಗಜರು ಈ ಸಿನಿಮಾದ ಮ್ಯೂಸಿಕ್ಗೆ ಬ್ಯಾಕ್ ಬೋನ್ ಆಗಿದ್ದಾರೆ. ಸೊ ನೋಡೋಣ ನೆಕ್ಸ್ಟ್ ಇಯರ್ ದೀಪಾವಳಿಗೆ ಈ ಒಂದು ಡಿವೈನ್ ಕಾನ್ಸೆಪ್ಟ್ ಇರೋ ಮೂವಿನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋಕೆ ತುಂಬಾನೇ ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ಮತ್ತಷ್ಟು ಮೂವಿ ಟೀಸರ್ ಟ್ರೇಲರ್ನ ರಿವ್ಯೂ ಜೊತೆ ಸಿಗ್ತೀನಿ. ಇದನ್ನೆಲ್ಲ ತಿಳ್ಕೊಳ್ಳೋಕೆ ಇನ್ನೂ ಯಾರು ನಮ್ಮ ಮೂವಿ ಮಾತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಟೀಸರ್ ನೋಡಿ ನಿಮ್ಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.